ಹಾಯ್ ಎಲ್ರಿಗೂ ನಮಸ್ಕಾರ. ರಾಶಿರಂಗಕ್ಕೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಮದುವೆ ಅನ್ನೋದು ಪ್ರತಿಯೊಬ್ಬರ ಲೈಫ್ನಲ್ಲೂ ಒಂದು ಮಹತ್ವವಾದ ಘಟ್ಟ ಅಂತಲೇ ಹೇಳ್ಬೋದು. ಹಾಗೆ ಆ ಮದುವೆ ಅನ್ನೋ ದಿನ ಇದೆಯಲ್ಲ, ಅದು ಪ್ರತಿಯೊಬ್ಬರ ಲೈಫ್ನಲ್ಲೂ ತುಂಬ ಸ್ಪೆಷಲ್ ಅನಿಸ್ಕೊಳ್ಳುತ್ತೆ. ಕೆಲವರಿಗೆ ಸಿಂಪಲ್ ಮ್ಯಾರೇಜ್ ಇಷ್ಟ ಇರುತ್ತೆ, ಅವರು ಸಿಂಪಲಾಗಿ ಮ್ಯಾರೇಜ್ ಆಗ್ತಾರೆ. ಆ ದುಡ್ಡನ್ನ ಬೇರೆ ಇನ್ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ತಾರೆ. ಕೆಲವರು ಗ್ರ್ಯಾಂಡಾಗಿ ಮದುವೆ ಆಗೋಕ್ಕೆ ಇಷ್ಟ ಇರುತ್ತೆ, ಗ್ರ್ಯಾಂಡಾಗಿ ಮದುವೆ ಆಗ್ತಾರೆ. ಇನ್ನು ಕೆಲವರು ತುಂಬ ಅದ್ದೂರಿಯಾಗಿ ಮದುವೆ ಆಗ್ಬೇಕಂತ ಇಷ್ಟ ಇರುತ್ತೆ, ಅವರು ತುಂಬ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಆದರೆ ರೀಸೆಂಟ್ ಡೇಸ್ನಲ್ಲಿ ಮದುವೆ ಅನ್ನೋ ಹೆಸರಲ್ಲಿ ಒಂಥರ ಎಲ್ಲದಕ್ಕೂ ಮೀರಿದ ತಿಕ್ಕಲುತನ ಪ್ರದರ್ಶನ ಆಗ್ತಿದೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನೋಡ್ತಿದ್ರೆ ಹೀಗೂ ಕೂಡ ಮದುವೆ ಆಗಬೇಕಾ ಅಂತ ಅನಿಸ್ಬಿಡುತ್ತೆ. ಏನಪ್ಪ ಅಂತ ತಿಕ್ಕಲುತನ ಅಂತಂದರೆ ಈ ವಿಡಿಯೋನ ಒಂದ್ಸಲ ನೋಡಿಬಿಡಿ, ಆಮೇಲೆ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಇನ್ಸ್ಟಾಗ್ರಾಮ್ನ ನೋಡಿದ್ದು ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ತಮ್ಮ ಖಾತೆಯಲ್ಲಿ ಈ ವಿಡಿಯೋನ ಪೋಸ್ಟ್ ಮಾಡಿರ್ತಾರೆ. ಈ ಜೋಡಿಗಳು ಮದುವೆಗೆ ಗೆಸ್ಟ್ಗಳನ್ನೇನೋ ಇನ್ವೈಟ್ ಮಾಡಿದ್ದಾರೆ. ಆದರೆ ಆ ಗೆಸ್ಟ್ಗಳು ಮದುವೆಗೆ ಬರಬೇಕಂದ್ರೆ ಅದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೂಡ ಹಾಕಿದ್ದಾರೆ. ಮುಖೇಶ್ ಅಂಬಾನಿ ಮಗನ ಮದುವೆಲೂ ಇಷ್ಟೊಂದು ಕಂಡೀಷನ್ಗಳು ಇರಲಿಲ್ಲ ಅನಿಸುತ್ತೆ. ಈಗಿನ ಕಾಲದಲ್ಲಿ ಮದುವೆ ಫಂಕ್ಷನ್ಗಳು ಅಂದರೆ ಜನ ಬರೋದೇ ಕಮ್ಮಿ, ಅಂಥದ್ರಲ್ಲಿ ಕಂಡೀಷನ್ಗಳಂದರೆ ಜನ ಮಕ್ಕಳಿಗೆದಂತೂ ಗ್ಯಾರಂಟಿ. ಇವ್ರ ವಿಡಿಯೋದಲ್ಲಿ ಅವ್ರು ಬರ್ಕೊಂಡಿರೋದು ಅದನ್ನೇ. ನಮ್ಮ ಮದುವೆಯಲ್ಲಿ ನಾವು ಮಾಡಿದಂಥ ಕಾಂಟ್ರವರ್ಷಿಯಲ್ ಥಿಂಗ್ಸ್ನ ನಮ್ಮ ಗೆಸ್ಟ್ಗಳು ತುಂಬ ಹೇಟ್ ಮಾಡೋರು ಅನ್ನೋದನ್ನೇ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಬರೆದುಕೊಂಡಿದ್ದಾರೆ ಇವರು. ಬರೀ ಇವ್ರ ಗೆಸ್ಟ್ಗಳಷ್ಟೇ ಅಲ್ಲ, ಇವ್ರು ಹಾಕಿರುವಂಥ ಕಂಡೀಷನ್ಗಳನ್ನ, ಇವರು ಮದುವೆ ಆದಂಥ ರೀತಿನ ಯಾರು ನೋಡಿದ್ರು ಹೇಟ್ ಮಾಡೇ ಮಾಡ್ತಾರೆ. ಇವರ ಫಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ, ಇವ್ರ ಮದುವೆಗೆ ಮಕ್ಕಳನ್ನ ಯಾರನ್ನೂ ಕರ್ಕೊಂಡು ಬರೋ ಹಾಗಿಲ್ವಂತೆ. ಯಾಕಂದರೆ ಇದು ನಮ್ಮ ಮದುವೆ, ಇದು ಯಾವುದೋ ಡೇ ಕೇರ್ ಅಲ್ಲ ಅಂತ ಇವ್ರು ಹೇಳ್ತಿರೋದು. ಡೇ ಕೇರ್ ಅಂತಂದರೆ ಇದು ಒಂದು ಅಪ್ಗ್ರೇಡ್ ವರ್ಷನ್ ಆಫ್ ಅಂಗನವಾಡಿ ಡೇ ಕೇರ್ ಅಂತ ಹೇಳಿದ್ರೆ. ಅಲ್ಲ ಸ್ವಾಮಿ, ಇವುಗಳಿಗೆ ಅಷ್ಟು ತಲೆ ಬೇಡವಾ? ಗೆಸ್ಟ್ಗಳು ಫಂಕ್ಷನ್ಗೆ ಬಂದ್ವಾ, ವಿಶ್ ಮಾಡಿದ್ವಾ, ಊಟ ಮಾಡಿದ್ವಾ, ಹೋದ್ವಾ ಅನ್ನೋದ್ರಲ್ಲೇ ಇರ್ತಾರೆ. ಅಂಥದ್ರಲ್ಲಿ ನಡೀತಿರೋ ಫಂಕ್ಷನ್ಗಳಲ್ಲಿ ನಮ್ಮ ಮಕ್ಕಳನ್ನ ಯಾರು ನೋಡ್ಕೊಳ್ಳಿ ಅಂತ ಯಾವ ಗೆಸ್ಟ್ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಹೋಗ್ಲಿ, ಮಕ್ಕಳನ್ನ ಕರ್ಕೊಂಡು ಬಂದರು ಅಂತಲೇ ಇಟ್ಕೊಳ್ಳೋಣ. ಆ ಮಕ್ಕಳನ್ನ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ನಿಲ್ಲಿಸಿ ಮದುವೆ ಗಂಡುಗಳಿಗೆ ನಮ್ಮ ಮಕ್ಕಳು ಕರ್ಕೊಂಡು ಬಂದಿದ್ದೀವಿ, ನಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಯಾರಾದರೂ ಹೇಳ್ತಾರಾ? ಆಮೇಲೆ ಇವ್ರು ಹೇಳೋ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಮಕ್ಕಳು ಫೋಟೋದಲ್ಲಿ ಕ್ಯೂಟಾಗಿ ಕಾಣಿಸ್ತಾರೆ, ಆದರೆ ಮಕ್ಕಳು ತುಂಬ ಕಿರಿಕಿರಿ ಅಂತೆ. ಅಲ್ಲ, ಇವರೇನು ಹುಟ್ತಾ ಇವ್ರು ದೊಡ್ಡವರಾಗೆ ಹುಟ್ಬಿಟ್ಟಿದಾರ? ಇವರು ಮಕ್ಕಳಾಗೆ ತಾನೇ ಬೆಳೆದಿರೋದು. ಇವ್ರು ಚಿಕ್ಕವರಿದ್ದಾಗ ಇವ್ರ ಅಪ್ಪ ಅಮ್ಮ ಬೇರೆ ಯಾವ್ದಾದ್ರು ಫಂಕ್ಷನ್ ಕರ್ಕೊಂಡು ಹೋಗಿರ್ತಾರಲ್ವ. ಮದುವೆ ಆಗಲಿ ಯಾವುದೇ ಥರದ ಫಂಕ್ಷನ್ ಆಗಲಿ, ಪುಟ್ಟ ಮಕ್ಕಳು ಲವಲವಿಕೆಯಿಂದ ಓಡಾಡ್ಕೊಂಡಿದ್ರೇ ಆ ಫಂಕ್ಷನ್ ಒಂದು ಕಳೆ ಅನ್ನೋದು ಬರೋದು. ಇನ್ನು ಇವರ ಎರಡನೇ ಕಂಡೀಷನ್ ಏನಪ್ಪ ಅಂತಂದರೆ, ಇವರ ಎಕ್ಸ್ಪೆನ್ಸಿವ್ ಫೋಟೋಗ್ರಾಫರ್ ಹತ್ರ ಯಾರು ಫೋಟೋ ಕೇಳಬಾರ್ದಂತೆ. ಬಂದಿರುವಂಥ ಗೆಸ್ಟ್ಗಳ ಫೋಟೋ ತೆಗ್ಸೋಕ್ಕೆ ನಾನು ಯಾಕೆ ದುಡ್ಡು ಖರ್ಚು ಮಾಡಬೇಕು ಅಂತ ಇವ್ರು ಹೇಳ್ತಿರೋದು. ಎಂಥ ಬಡವರೇ ಆದರೂ ಕೂಡ ಮದುವೆ ಅಂತ ಮಾಡಿದ್ರೆ ಸ್ವಲ್ಪ ಖರ್ಚು ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿ ಒಬ್ಬ ಫೋಟೋಗ್ರಾಫರ್ನ ಕರೆಸಿ ಬಂದಿರೋ ಗೆಸ್ಟ್ಗಳ ಜೊತೆ ಫೋಟೋ ತೆಗ್ಸೇ ಕಳಿಸೋದು. ಹಾಗೆ ಅಂತೂ ಕಳಿಸೋದಿಲ್ಲ. ಮದುವೆ ಗಡಿಬಿಡಿನಲ್ಲಿ ಯಾರು ಬಂದರು ಯಾರು ಹೋದ್ರು ಅನ್ನೋದೇ ಮರ್ತೋಗಿರುತ್ತೆ. ಯಾವಾಗಲೂ ಒಂದ್ಸಲ ನಮ್ಮ ಮದುವೆ ಆಲ್ಬಮ್ನು ವಿಡಿಯೋನು ಪ್ಲೇ ಮಾಡಿ ನೋಡಿದಾಗ ನಮ್ಮ ಆ ರಿಲೇಟಿವ್ಸ್ ಬಂದಿದ್ರು, ಈ ರಿಲೇಟಿವ್ಸ್ ಬಂದಿದ್ರು, ನಾವು ಕರೆದವರೆಲ್ಲ ಬಂದಿದ್ರು ಅಂತ ಹಳೆ ನೆನಪುಗಳನ್ನೆಲ್ಲ ಮೆಲುಕು ಹಾಕ್ಕೊಂಡು ಖುಷಿ ಪಡ್ತೀವಿ. ಅಲ್ಲ, ಲೈಫ್ನಲ್ಲಿ ಒಂದೇ ಸಲ ಮದುವೆ ಆಗೋದೇ ಗ್ರ್ಯಾಂಡಾಗಿ ಆಗ್ತಿದ್ದೀವಿ ಅಂದಮೇಲೆ ನಾನು ಅವ್ರಿಗೆ ಅದು ಮಾಡಲ್ಲ, ಇವ್ರಿಗೆ ಇದು ಮಾಡಲ್ಲ, ನಮಗಷ್ಟೇ ಅಂದರೆ ಇದು ಹುಚ್ಚಾಟ ಅಲ್ಲದೆ ಇನ್ನೇನು ಹೇಳಬೇಕು ಅಂತ ಗೊತ್ತಾಗಲ್ಲ. ಇನ್ನು ಇವರ ಮೂರನೇ ಕಂಡೀಷನ್ಗೆ ಬಂದರೆ, ಕೆಲವು ರಿಲೇಟಿವ್ಸ್ಗಳು ನಮ್ಗೆ ಅಷ್ಟಾಗಿ ಗೊತ್ತಿರಲ್ಲ, ಆದರೆ ನಮ್ಮ ಅಪ್ಪಂಗೋ ಅಮ್ಮಂಗೋ ತುಂಬ ಚೆನ್ನಾಗಿ ಗೊತ್ತಿರ್ತಾರೆ. ಅವರು ಕೂಡ ಮದುವೆಗೆ ಬಂದಿರ್ತಾರೆ. ಅವ್ರನ್ನೆಲ್ಲ ನೋಡ್ಕೊಳಕ್ಕಾಗಲ್ಲ, ಅಂಥವ್ರ ಬಗ್ಗೆ ನಾವೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಅಂತ ಇವ್ರು ಹೇಳ್ತಿರೋದು. ಅತಿಥಿ ದೇವೋ ಭವ ಅಂತ ಒಂದು ಮಾತಿದೆ. ಬಂದ ಗೆಸ್ಟ್ಗಳನ್ನ ಸರಿಯಾಗಿ ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರನ್ನ ಯಾಕೆ ತಾನೇ ಇನ್ವೈಟ್ ಮಾಡಬೇಕು? ಒಂದು ಖಾಲಿ ಛತ್ರ ಬುಕ್ ಮಾಡಿಕೊಂಡು ನೀವು ನಿಮ್ಮ ಮನೆಯವರು ಬೆಳಗ್ಗೆಯಿಂದ ಸಂಜೆವರೆಗೂ ನೀವುಗಳೇ ಫೋಟೋಸ್ ತೆಗೆಸ್ಕೊಂಡು ತಾಳಿ ಕಟ್ಕೊಂಡು ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೋದಲ್ಲ. ಇನ್ನು ಇವರ ಕೊನೆ ಕಂಡೀಷನ್ ಏನಪ್ಪ ಅಂತಂದರೆ, ಇವ್ರ ಮದುವೆ ಫೋಟೋಸ್ಗಳನ್ನ ಯಾರು ಕೂಡ ಇವ್ರು ಹಾಕೋಕೆ ಮುಂಚೆ ಹಾಕಬಾರ್ದಂತೆ. ಅಂದರೆ ಫ್ರೆಂಡ್ಸು ರಿಲೇಟಿವ್ಸು ಮದುವೆಗೆ ಬಂದಾಗ ಫೋಟೋಸ್ ಕ್ಲಿಕ್ ಮಾಡಿ ವಾಟ್ಸಪ್ನಲ್ಲೋ ಇನ್ಸ್ಟಾನಲ್ಲೋ ವಿಶ್ ಮಾಡಿ ಸ್ಟೋರಿ ಹಾಕೋತಾರಲ್ಲ, ಹಾಗೆ ಯಾರು ಮಾಡೋ ಹಾಗಿಲ್ಲ ಅಂತ ಕಂಡೀಷನ್ ಹಾಕಿರೋದು. ಯಾರಾದರೂ ನಮ್ಮ ಫೋಟೋಸ್ನ ಸ್ಟೋರಿಗೋ ಸ್ಟೇಟಸ್ಗೋ ಹಾಕೋತಿದ್ದಾರೆ ಅಂತಂದರೆ ಅದಕ್ಕೆ ನಾವುಗಳೇ ಖುಷಿ ಪಡಬೇಕು. ನಮಗೆ ಆ ಯೋಗ್ಯತೆಯೂ ಇಲ್ಲ ಅಂತ ಇವ್ರುಗಳೇ ತೋರಿಸ್ಕೊತಿದ್ದಾರೆ ಅಂತ ಅನಿಸುತ್ತೆ. ವೀಕ್ಷಕರೇ, ನಾನು ಹೇಳ್ತಿರೋದು ಇಷ್ಟೇ.
ಸಿಂಪಲಾಗಿ ಮದುವೆ ಆಗೋರು ರಿಜಿಸ್ಟರ್ ಆಫೀಸ್ನಲ್ಲೋ ದೇವಸ್ಥಾನದಲ್ಲೋ ಇಲ್ಲ ತಕ್ಕ ಮಟ್ಟಿಗೆ ಮಾಡ್ತೀವಿ ಅನ್ನೋರು ಸ್ವಲ್ಪ ಜನ ಕರೆದು ಎಲ್ರಿಗೂ ಊಟ ಹಾಕ್ಸಿ ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ಮದುವೆ ಆಗ್ತಾರೆ. ಅದು ಬಿಟ್ಟು ಗ್ರ್ಯಾಂಡಾಗಿ ಎಲ್ಲರೂ ಇನ್ವೈಟ್ ಮಾಡಿ ಮದುವೆಗೆ ಬಂದವರಿಗೆ ಬಂದ ಮೇಲೆ ಹಂಗಿರಬೇಕು ಹಿಂಗಿರಬೇಕು ಅದು ಕೊಡಲ್ಲ ಇದು ಕೊಡಲ್ಲ ಹೀಗೆ ಬೇಡದೇ ಇರೋ ತಿರ್ಕೆ ಶೋಕಿ ಎಲ್ಲ ಮಾಡಿ ಬಂದ ಅತಿಥಿಗಳಿಗೆ ಅವಮಾನ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.